ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮ್ಮದೇ ಆದ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ಇವತ್ತಿನ ದಿನ 24 ಸೆಪ್ಟೆಂಬರು ಬುಧವಾರ. ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ದಿನದ ನಂತರದ ದಿನ ಹಾಗೂ 25 ಸೆಪ್ಟೆಂಬರು ಸೆನ್ಸೆಕ್ಸ್ ಎಕ್ಸ್ಪೈರಿ ಇದೆ. ಅದರ ಹಿಂದಿನ ದಿನ ಸ್ಯಾಂಡ್ವಿಚ್ ಸೆಷನ್ ಅಂತಲೇ ಹೇಳ್ಬೋದು. ಇವತ್ತಿನ ದಿನ ಅಗೇನ್ ಮಾರ್ಕೆಟಲ್ಲಿ ಕರೆಕ್ಷನ್ ಬಂತು. ಸೊ ಸತತವಾದ 4ನೇ ಕರೆಕ್ಷನ್ ಮಾರ್ಕೆಟಲ್ಲಿ ಬಂತು. ನಿಫ್ಟಿ ತನ್ನ ಮೇಜರ್ ಸಪೋರ್ಟು 25,150 ನಾವೇನು ಡಿಸ್ಕಸ್ ಮಾಡ್ತಾ ಇದ್ವಿ ಅದ್ರ ಕೆಳಗಡೆ ಬಂದು ಇವತ್ತಿನ ದಿನ ಕ್ಲೋಸ್ ಆಯಿತು. ಕ್ಲೋಸ್ ಆಗಿದ್ದಲ್ಲದೆ ಅದು ಈಗ ತನ್ನ ಮೇಕ್ ಆರ್ ಬ್ರೇಕ್ ಲೆವೆಲ್ 25,000 ಸೈಕಲಾಜಿಕಲ್ ಲೆವೆಲಿಂದ ಓನ್ಲಿ 50 ಪಾಯಿಂಟ್ಸ್ ದೂರದಲ್ಲೇ 25,050 ಹತ್ರ ಕ್ಲೋಸಿಂಗ್ನ ಕಂಡಿದೆ. ಸೊ ಈ ಕರೆಕ್ಷನ್ಗೆ ಕಾರಣ ಏನು, ಇಲ್ಲಿಂದ ಏನಾದರೂ ರಿಕವರಿ ಬಂದರೆ ಯಾವ ಲೆವೆಲ್ನ ನಾವು ಮಾರ್ಕ್ ಮಾಡಿಕೊಂಡು ಹೋಗಬೇಕು ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಅದಕ್ಕಾಗಿ ನಾನು ಈಗ ಸ್ಕ್ರೀನ್ಗೆ ಹೋಗ್ತಾ ಇದ್ದೀನಿ. ಸೊ ಈಗ ನಿಫ್ಟಿನಲ್ಲಿ ನಾವು ನೋಡ್ಬೋದು, ನಿಫ್ಟಿ ತನ್ನ ಮೇನ್ ಸಪೋರ್ಟು 25,150ನ ಬ್ರೇಕ್ ಆಗಿ ಕೆಳಗಡೆ ತನ್ನ 20 ಡೇ ಮೂವಿಂಗ್ ಆ್ಯಾವ್ರೇಜ್ ಹತ್ರ ಈಗ ಸದ್ಯಕ್ಕೆ ಸಪೋರ್ಟ್ ತೊಗೊಂಡು ಅದರ ಹತ್ರನೇ 25,056 ಹತ್ರ ಕ್ಲೋಸಿಂಗ್ನ ಕಂಡಿದೆ. ಸೊ ನಿಫ್ಟಿ ಮಾತ್ರ ಅಲ್ಲದೆ ನಾವು ಬ್ರಾಡರ್ ಇಂಡೆಕ್ಸಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ಇಂಡೆಕ್ಸ್ ಇವತ್ತಿನ ದಿನ ನೆಗೆಟಿವಲ್ಲಿ ಕ್ಲೋಸ್ ಆದವು. ಅದೇ ನಾವು ಸೆಕ್ಟರಲ್ ವೈಸ್ ಕನ್ಸ್ಯೂಮರ್ ಗೂಡ್ಸ್ 0.10%, ಭಾಳ ಕಡಿಮೆ ಪರ್ಸೆಂಟೇಜಲ್ಲಿ ಪಾಸಿಟಿವಲ್ಲಿ ಕ್ಲೋಸ್ ಆದರೆ ಆಲ್ಮೋಸ್ಟ್ ಎಲ್ಲ ಸೆಕ್ಟರಲ್ ಇಂಡೆಕ್ಸ್ ಇವತ್ತಿನ ದಿನ ನೆಗೆಟಿವಲ್ಲಿ ಕ್ಲೋಸ್ ಆದವು. ಕನ್ಸ್ಟ್ರಕ್ಷನ್ ಸೆಕ್ಟರಲ್ಲಿ 2.49%ವರೆಗೆ ಇವತ್ತಿನ ದಿನ ಕರೆಕ್ಷನ್ ಇತ್ತು. ಸೊ ಇಲ್ಲಿ ನಾವು ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋನ ಇಲ್ಲಿ ನೋಡಿದ್ರೆ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು. ಸ್ಟಾರ್ಟಿಂಗ್ ಆಫ್ ದ ಡೇ ಸ್ವಲ್ಪ ವಾಲಟಿಲಿಟಿ ಇದ್ದರೆ ಕೂಡ ಆಫ್ಟರ್ 10 AM ಇದು ಹೆಚ್ಚಾಗ್ತಾ ಹೋಯಿತು ರೇಂಜು. ಸೊ ಎಂಡ್ ಆಫ್ ದ ಡೇ ನಿಫ್ಟಿ 500 ಸ್ಟಾಕ್ಸಲ್ಲಿ 137 ಸ್ಟಾಕ್ಸ್ ಪಾಸಿಟಿವಲ್ಲಿ ಕ್ಲೋಸ್ ಆದರೆ 363 ಸ್ಟಾಕ್ಸ್ ನೆಗೆಟಿವಲ್ಲಿ ಕ್ಲೋಸ್ ಆಯಿತು. ಸೊ ಟೋಟಲ್ ಆಗಿ ಮಾರ್ಕೆಟ್ ಬ್ರೆತ್ ಇವತ್ತಿನ ದಿನ ನೆಗೆಟಿವಲ್ಲೇ ಇತ್ತು. ಸೊ ಈ ನೆಗೆಟಿವ್ಗೆ ಕಾರಣ ಅಂತಂದರೆ ಮೊದಲೇದಾಗಿ ಕಂಡು ಬಂದಿದ್ದು ನಮ್ಮ ರುಪಿ ವ್ಯಾಲ್ಯೂ ಡಿಪ್ರಿಷಿಯೇಟ್ ಆಗ್ತಾ ಇರೋದು. ಸೊ ರುಪಿ ವ್ಯಾಲ್ಯೂ ಅಗೇನ್ ಇವತ್ತಿನ ದಿನ ಹೊಸ ಲೋನ ಮಾಡಿದೆ 88.87. ಸೊ ಇದು ಆ್ಯಕ್ಚುಲಿಗೆ ನೆಗೆಟಿವ್ ಆಗಿರುತ್ತೆ. ಸೊ ರುಪಿ ವ್ಯಾಲ್ಯೂ ಹೆಚ್ಚಾಗ್ತಾ ಇದ್ದಂಗೆ ಅದು ಇಂಡಿಯನ್ ಮಾರ್ಕೆಟ್ಗೆ ನೆಗೆಟಿವ್ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಅದಲ್ಲದೆ ನಾವು FIs ಡೇಟಾನ ಚೆಕ್ ಮಾಡಿದ್ರೆ FIs ಇಂಡಿಯನ್ ಮಾರ್ಕೆಟಲ್ಲಿ 19 ಸೆಪ್ಟೆಂಬರ್ವರೆಗೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿನಲ್ಲಿ ಬೈಯಿಂಗ್ ಇಂಟ್ರೆಸ್ಟ್ ತೋರಿಸಿದ್ರೆ ಕೂಡ ಅಗೇನ್ 22 ಸೆಪ್ಟೆಂಬರು 23 ಸೆಪ್ಟೆಂಬರು ಸೆಲ್ಲಿಂಗ್ನ ಶುರು ಮಾಡಿದ್ದಾರೆ. ಸೊ ಇದು ಕೂಡ ಈಗ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ ಇಂಡಿಯನ್ ಮಾರ್ಕೆಟಲ್ಲಿ. ಅದಲ್ಲದೆ ಇಂಪಾರ್ಟೆಂಟಾಗಿ ಡೊನಾಲ್ಡ್ ಟ್ರಂಪ್ ಅಗೇನ್ ಇಂಡಿಯಾ ವಿಷಯವಾಗಿ ಮಾತಾಡ್ತಾ ಇದ್ದಾರೆ. ಸೊ ಅದು ಕೂಡ ಇಂಡಿಯನ್ ಮಾರ್ಕೆಟ್ಗೆ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. ಸೊ ಈ ಎಲ್ಲ ಕಾರಣದಿಂದ ಇಂಡಿಯನ್ ಮಾರ್ಕೆಟಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ಇದೆ. ಸೊ ಈಗ ನಾವು ಇಲ್ಲಿಂದ ಪಾಸಿಟಿವ್ ಆಗಿ ಪೊಸಿಷನ್ಸ್ನ ಯಾವ ಲೆವೆಲಲ್ಲಿ ನೋಡ್ಬೋದು ಅಂತ ನೋಡೋದಕ್ಕೆ ನಾವು ಮೊದಲಾಗಿ ಆಪ್ಷನ್ ಚೈನ್ನ ಚೆಕ್ ಮಾಡೋಣ. ಈಗ ಇಮಿಡಿಯೇಟಾಗಿ ನಿಫ್ಟಿಗೆ ಸಪೋರ್ಟು 25,000, ಇದು ಮೇಕ್ ಆರ್ ಬ್ರೇಕ್ ಲೆವೆಲ್ಲು. ಹಾಗೂ ಈ ಲೆವೆಲಲ್ಲಿ ಹೆಚ್ಚಿನ ಪುಟ್ ರೇಟರ್ಸ್ ಇದ್ದಾರೆ. ಇನ್ನು ರೆಸಿಸ್ಟೆನ್ಸ್ ಅಂತ ನೋಡೋಕ್ಕೆ ಶುರು ಮಾಡಿದ್ರೆ 25,150ಇಂದನೇ ಇಲ್ಲಿ ಕಾಲ್ ರೇಟರ್ಸ್ ಹೆಚ್ಚಾಗಿ ಬೀಟ್ ಆಗಿದ್ದಾರೆ. 150 ಅದಾದ ನಂತರ 200, 300 ಹಾಗೂ ಡೈರೆಕ್ಟಾಗಿ 25,500ವರೆಗೆ ಕಾಲ್ ರೇಟರ್ಸ್ ಇಲ್ಲಿ ಬೀಟ್ ಆಗಿದ್ದಾರೆ. ಇದನ್ನು ಇಟ್ಕೊಂಡು ನಾವು ಪೊಸಿಷನ್ಸ್ ಬಗ್ಗೆ ನೋಡಬೇಕು ಅಂತಂದರೆ ಈಗ ನಾನು ನಿಫ್ಟಿ 15 ಮಿನಿಟ್ಸ್ ಕ್ಯಾಂಡಲ್ಸ್ಟಿಕ್ ಚಾರ್ಟಲ್ಲಿದ್ದೀನಿ. ಸೊ ನಿಫ್ಟಿ ಇವತ್ತಿನ ದಿನ ಮೊದಲನೆಯ ಹಾಫ್ ಆನ್ ಅವರಲ್ಲೇ ಕರೆಕ್ಷನ್ ಕಂಡಿತ್ತು. 20 ಡೇ ಮೂವಿಂಗ್ ಆ್ಯಾವ್ರೇಜಿಂದ ಸಪೋರ್ಟ್ ತೊಗೊಂಡು ರಿಕವರಿ ಕಂಡ್ರೆ ಕೂಡ 10 ಡೇ ಮೂವಿಂಗ್ ಆ್ಯಾವ್ರೇಜಿಂದ ಅಗೇನ್ ರಿಜೆಕ್ಷನ್ ಕಂಡು 20 ಡೇ ಮೂವಿಂಗ್ ಆ್ಯಾವ್ರೇಜ್ ಮೇಲೇ ಈಗ ಕ್ಲೋಸಿಂಗ್ನ ಕಂಡಿದೆ. ಸೊ ನಾನು ನಿಫ್ಟಿನಲ್ಲಿ ಈ ಓವರ್ಸೋಲ್ಡ್ ಮಾರ್ಕೆಟಲ್ಲಿ ಓನ್ಲಿ ಲಾಂಗ್ ಪೊಸಿಷನ್ಸ್, ಅದು ಅಗೇನ್ ನಿಫ್ಟಿ ಏನಾದರೂ ಈಗಿನ ಲೆವೆಲಿಂದ ರಿಕವರಿ ಕಂಡು 10 ಡೇ ಮೂವಿಂಗ್ ಆ್ಯಾವ್ರೇಜ್ನ ಕ್ರಾಸ್ ಆಗಿ 25,150 ಮೇಲೆ ಟ್ರೇಡ್ ಆಗ್ತಾಯಿದ್ರೆ, ಅಂದರೆ ಈ ಬುಧವಾರದ ಹೈ ಮೇಲೆ ಮಾತ್ರ ಇಲ್ಲಿ ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡ್ತೀನಿ, ಅದು ಪೊಸಿಷನಲ್ ಟ್ರೇಡು. ಸೊ ಇಲ್ಲಿ ನಾನು 150 ಮೇಲೆ ಪೊಸಿಷನ್ ತೊಗೊಂಡ್ರೆ ನನ್ನ ಸ್ಟಾಪ್ ಲಾಸ್ 25,000 ಆಗಿರುತ್ತೆ. ಟಾರ್ಗೆಟು 25,400ಇಂದ 25,500 ಈ ಟಾರ್ಗೆಟ್ನ ಇಟ್ಕೊಂಡು 1 or 2 ಡೇಸ್ ಅಂದರೆ ಶುಕ್ರವಾರದವರೆಗೆ ಟಾರ್ಗೆಟ್ ಇಟ್ಕೊಂಡು ನಾನು ಲಾಂಗ್ ಸೈಡಲ್ಲಿ ಪೊಸಿಷನ್ ತೊಗೊಳಕ್ಕೆ ಯೋಚನೆ ಮಾಡ್ತೀನಿ. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದರೆ ಬ್ಯಾಂಕ್ ನಿಫ್ಟಿನಲ್ಲಿ ಸಹಿತ ಅದೇ ರೀತಿ
ಬ್ಯಾಂಕ್ ನಿಫ್ಟಿ ಏನಾದರೂ ಇಲ್ಲಿ 25,300 ಈ ಮೂಮೆಂಟ್ ಬಂದಿತ್ತು ಸೆಕೆಂಡ್ ಹಾಫಲ್ಲಿ, ಅದರ ಹೈ ಮೇಲೆ ಮಾತ್ರ ನಾವು ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡ್ತೀವಿ. ಇಲ್ಲಿ ಲಾಂಗ್ ಪೊಸಿಷನ್ ತೊಗೊಂಡ್ರೆ ಅಗೇನು 55,000 ಹತ್ರ ಸ್ಟಾಪ್ ಲಾಸ್ನ ಇಟ್ಕೋಬೇಕಾಗುತ್ತೆ. ಟಾರ್ಗೆಟು 55,600ಇಂದ 56,000 ಸೆಕೆಂಡ್ ಟಾರ್ಗೆಟ್ವರೆಗೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ ಬಂದರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ತುಂಬ ವೀಕ್ ಆಗಿತ್ತು. ಸೊ ಇದರಲ್ಲಿ ನಾವು ಯಾವುದೇ ಪೊಸಿಷನ್ ತೊಗೊಳಕ್ಕೆ ನೋಡಲ್ಲ. ಇಲ್ಲಿ ಏನಾದರೂ ರಿಕವರಿ ಬಂದು ಇದು 13,050 ಮೇಲೆ ಕ್ಲೋಸಿಂಗ್ ಬಂತು ಅಂತಂದರೆ ಮೇ ಬಿ ಶುಕ್ರವಾರ ಅಥವಾ ಸೋಮವಾರದಿಂದ ಅದರಲ್ಲಿ ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಸದ್ಯಕ್ಕೆ ಈಗಿನ ಲೆವೆಲಲ್ಲಿ ಪುಟ್ ಪೊಸಿಷನ್ ತೊಗೊಳಕ್ಕೂ ಅಷ್ಟು ಕಾನ್ಫಿಡೆಂಟ್ ಬರ್ತಾ ಇಲ್ಲ. ಸೊ ಓವರ್ ಸೋಲ್ಡ್ ಮಾರ್ಕೆಟ್ ಇದೆ. ಒಂದು ರಿಕವರಿ ನಂತರ ಅಗೇನ್ ಮಾರ್ಕೆಟಲ್ಲಿ ಏನಾದರೂ ನೆಗೆಟಿವ್ ಸೆಂಟಿಮೆಂಟ್ ಬಂದರೆ ಆಗ ನೋಡೋಣ. ಸೊ ಸದ್ಯಕ್ಕೆ ಈಗಿನ ಟೋಟಲ್ ನೆಗೆಟಿವ್ ಸೆಂಟಿಮೆಂಟಲ್ಲಿ ನಾವು ಆದಷ್ಟು ಕಾಂಟ್ರಾ ಸೈಡಲ್ಲಿ ಪೊಸಿಷನ್ಸ್ನ ತೊಗೊಂಡ್ರೆ, ಕಾಂಟ್ರಾ ಸೈಡ್ ಅಂತಂದರೆ ರಿವರ್ಸಲ್ ಟ್ರೇಡ್ನ ನಾವು ತೊಗೊಂಡ್ರೆ ಅಲ್ಲಿ ಒಳ್ಳೆ ಪ್ರಾಫಿಟ್ ಮಾಡೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಈ ಲೆವೆಲ್ಗಳನ್ನ ನಾನು ಇಟ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಾನು ಹೇಳಿರೋ ಲೆವೆಲ್ಸ್ ಬಂದರೆ ಮಾತ್ರ ನಾನು ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡ್ತೀನಿ. ಸೊ ನೀವು ಕೂಡ ನಿಮ್ಮ ಕಡೆಯಿಂದ ಅನಲೈಸಿಸ್ ಮಾಡಿ, ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಸ್ ಇದ್ದರೆ ಅವ್ರ ಹತ್ರ ಮಾಹಿತಿ ತೊಗೊಂಡು ಪೊಸಿಷನ್ಸ್ನ ತೊಗೊಳ್ಳಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವೀಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.